Are you ready for the trekking? How is the Josh? Afternoon lunch or So ಈಗ around ಒಂದು 5 ಯಾಕಂದ್ರೆ ಅವ್ರು ನಂಬರ್ ಹಾಕ್ತಾರ ಅವಾಗ. ಜೀವನದಲ್ಲಿ ಏನಿದೆ ಸ್ವರ್ಗ ನೋಡ್ಬೇಕು. ನಿಶ್ಚಿತ್ ರಾಯ್ ಅವ್ರಿಗೆ ಹಾಯ್ ಹಲೋ ನಮಸ್ತೆ, ದಿಸ್ ಇಸ್ ಶಂಭು. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಆಕ್ಚುಲಿ ದಿಸ್ ಇಸ್ ಮೈ ಫಸ್ಟ್ ವ್ಲಾಗ್. ಒಂದು 10 ಮೆಂಬರ್ಸ್ ನಾವು ದೂದ್ಸಾಗರ್ ಹೋಗ್ಬೇಕಂತ ಪ್ಲಾನ್ ಮಾಡಿವಿ. ಆಲ್ಮೋಸ್ಟ್ ಅಲ್ಲಿ ನೀವು ದೂದ್ಸಾಗರ್ ನೋಡಿರ್ತೀರಿ. ನಮ್ದು ಜರ್ನಿ ಯಾವ ತರ ಇರ್ತೈತಿ, ನಮ್ದೊಂದು ಎಕ್ಸ್ಪೀರಿಯನ್ಸ್ ಯಾವ ತರ ಆಗ್ತೈತಿ ಅನ್ನೋದನ್ನ ನಿಮ್ಗೆಲ್ಲ ತೋರಿಸ್ತೀನಿ. ಸೊ 3 o'clock ಈಗ ನಮ್ಮ ಟ್ರೈನ್ ಇರೋದು. ಇವಾಗ ಟೈಮ್ ಆಗೈತಿ 1:30. ನಾವಿಲ್ಲಿ 1:30 ಬಿಡ್ಬೇಕಿತ್ತು ಆ್ಯಕ್ಚುಲಿ. ಸೊ ಭಾಳ ಲೇಟ್ ಆಗೈತಿ. ಕ್ಯಾಬ್ ಮಾಡ್ಕೊಂಡ್ಬಿಟ್ಟಿನಿ. ನೋಡೋಣ ಟ್ರೈನ್ ಸಿಗ್ತೇನೆ. ಸೊ ಗೈಸ್ ಇನ್ನೂ ಏನು ಪ್ಯಾಕ್ ಮಾಡಿಲ್ಲ ನಾನು. ಸೊ ಟೈಮ್ ನೋಡಿದ್ರೆ ಭಾಳ ಲೇಟ್ ಆಗೈತಿ. ಇನ್ನು ಈಗ ಪ್ಯಾಕ್ ಮಾಡ್ಕೊಳತ್ತೀನಿ. ಹಾಫ್ ಆನ್ ಅವರ್ ಅಂದ್ರೆ ಪ್ಯಾಕ್ ಮಾಡಿಕೊಂಡೆ. ಟೈಮ್ 1:50. 3 o'clock ಟ್ರೈನ್ ಐತಿ. ಇಲ್ಲಿಂದ 2 o'clock ಬಿಟ್ರು ನಾವು ಅರೌಂಡ್ 1 hour ಬೇಕು. ಇನ್ನೂ ಲೇಟ್ ಆಗೈತಿ. ನೋಡೋಣ ಟ್ರೈನ್ ಸಿಗ್ತೈತಿಲ್ಲ. ಮಾಲೀಕರು ಆಟೋ ಬುಕ್ ಮಾಡ್ಯಾರ. ಮೊದಲೇ ಲೇಟ್ ಆಗೈತಿ. ಅವನೊಂದು ಕಾರ್ ಬುಕ್ ಮಾಡೋದು. ಹತ್ರಿ ಪಟ್ಟಣ ಹತ್ರಿ. 1 hour later. ಫೈನಲಿ ರೀಚ್ ಆದ್ವಿ ಯಶವಂತಪುರ್. ಟೈಮ್ 2:39. ನಮ್ಮ ಟ್ರೈನ್ ಐತಿ 3 o'clock. ಈಗ ರೀಚ್ ಆಗ್ತೀವಿ. ಇನ್ನೊಂದು 20 minutes ಐತಿ. ಆರಾಮ್ ಟ್ರೈನ್ ಹತ್ಕೊಂಡು ಹೋಗ್ಬೋದು. ಅವನವನ್ನ ಅರ್ಜೆಂಟ್ ಮಾಡಿದ್ರು ಫೈನಲ್ ಆಗಿ ಟ್ರೈನ್ ಸಿಕ್ತ. ವಾಸ್ಕೋ ಡಿ ಗಾಮಾ ಎಕ್ಸ್ಪ್ರೆಸ್. ಇವನ್ ಮೀಟಿಂಗ್ ಸಂಬಂಧ ಎಲ್ಲ ಲೇಟ್ ಆಗಿತ್ತು ನೋಡ್ರಿ. ಇಲ್ಲ ಜಲ್ದಿ ಬರ್ತಿದ್ವಿ. ಏನ್ ಫೋನಾ? ಕಾಲ್ ಇಸ್ ನಂಬರ್. ಫೋನ್ ಕಳ್ಸ್ಕೊಂಡು ಸಡನ್ ಆಗಿ ಫೋನ್ ಕಳು ಮಾಡಿದ್ರು ನೋಡ್ರಿ. ಈಗ ಅವ್ರೇನ್ ಮಾಡ್ತಾ ಇದ್ರು? कितने तेजस्वी लोग हैं हमारे पास, कितने शानदार विचार रखते हैं. ಜಂಕ್ ಫುಡ್ ಎಲ್ಲ ತಿನ್ನಲ್ಲ ನೀವು? ನಾವು ಒಂದು ಜಂಕ್ ಫುಡ್ ತಿನ್ನಲ್ಲ. ಹೆಲ್ದಿ. ನೀರಲ್ಲಿ ಕರ್ದಿರೋದಿದೆ ಚಿಪ್ಸ್. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಆಮೇಲೆ ಇದು ಅಸಲಿ ಆಲೂಗಡ್ಡೆ. ಎಲ್ಲಿಂದ ಬರ್ತಾ ಇದೆ ಹೇಳಿ? ಮೆಜೆಸ್ಟಿಕ್ ಕಡೂರಿಂದ. A few moments later. We are doing unboxing of puliyogre. ಜಲ್ದಿ ಓಪನ್ ಮಾಡ್ರಿ. So we are opening puliyogre and this is how it looks. ವಾವ್. See. NTR ಪುಳಿಯೋಗರೆ ಪೌಡರ್ ಕರ್ನಾಟಕದ ನಂಬರ್ 1. ಒಂದು ತುತ್ತಿನಲ್ಲಿ ಹಲವು ಸ್ವಾದ. NTR. ಗುಡ್ ನೈಟ್ ಗೈಸ್. ಹಿಂಗ ಒಂದು ಮರ್ಯಾದೆ ತೆಗಿಬೇಕು. Good night. Good night. Good night.
ನಾನೇ ಅಲ್ವಾ ಲಾಸ್ಟ್. ಲಾಸ್ಟಿಗೆ ನನಗೆ ಹಿಡೀರಿ ಸಾಕು. ಗುಡ್ ನೈಟ್. ಎಲ್ಲರೂ ಟಿಕೆಟ್ ರಿಸರ್ವ್ ಮಾಡ್ಸ್ಯಾರ, ನಾವು ಮಾಡಿಸ್ಲಾರದ ಸಿಚುವೇಶನ್. ಹೌದ್ ನೋಡ್ರಿ, ಇವರಿಬ್ರು ಮಾಡ್ಸಿಲ್ಲ, ಲಾಸ್ಟ್ ಮೂಮೆಂಟ್ ಆಗಿ ನಮ್ ಜೊತೆಗೆ ಬಂದ್ರು. ಇವಾಗ ಈ ಪರಿಸ್ಥಿತಿಯಲ್ಲಿ ಇದಾರೆ ಇವರಿಬ್ರು. ಫ್ರೆಂಡ್ಸ್ ಎಲ್ರು ಇವ್ರಿಗೆ ಆಲ್ ದ ಬೆಸ್ಟ್ ಹೇಳ್ಬಿಡಿ. 2 hours later. ಎಲ್ಲರಿಗೂ ಶುಭ ಮುಂಜಾನೆ. Yeah, boy. ಸೊ ಫೈನಲ್ ಆಗಿ ಕೊಲಂ ರೀಚ್ ಆದ್ವಿ. ಕೊಲಂ ರೀಚ್ ಆದಮೇಲೆ ಇಲ್ಲಿ ನಮ್ಮ ಸರ್ ಒಬ್ಬರು ಗೈಡ್ನ ತೊಗೊಂಡಿದ್ದಾರೆ. ಅವರೇ ಎಲ್ಲ ಗೈಡ್ ಮಾಡ್ತಾರೆ ನಮ್ಮದು ಟ್ರೆಕ್ಕಿಂಗ್ ಎಲ್ಲ. ಲಾಸ್ಟ್ ದೂದ್ಸಾಗರ್ ನೋಡ್ಕೊಂಬರೋ ಮಟನೂ ಅವರೆಲ್ಲ ಗೈಡ್ ಮಾಡ್ತಾರೆ. ಪ್ಲೇಸಸ್ನ ಅದು ಇದು ಎಲ್ಲ ಅವರೇ ಗೈಡ್ ಮಾಡ್ತಾರೆ. ಮಾರ್ನಿಂಗ್ ಏನೋ ಬ್ರೇಕ್ಫಾಸ್ಟ್ ಇರ್ತೈತೆ ಅಂತ, ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಅಲ್ಲಿಂದ ನಮ್ಮ ಟ್ರಕ್ನ ಸ್ಟಾರ್ಟ್ ಮಾಡ್ತೀವಿ. ಸೊ ಟ್ರೆಕ್ಕಿಂಗ್ ಎಲ್ಲ ಯಾವ ಥರ ಇರ್ತೈತಿ ಏನೆಲ್ಲ ಅಂತ ತೋರಿಸ್ತೇನೆ ನಿಮ್ಗೆ. ವೇಟ್ ಮಾಡಿರಿ. ನಮ್ಮ ಬಾಯ್ಸ್ ಅಬ್ದುಲ್ ಅವರ ಮನೆಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ನೀವೇನಾ ಸರ್ ಅಬ್ದುಲ್? ಹಾಯ್ ಸರ್, ಆರಾಮಿದ್ದೀರಾ? ನಮ್ಮ ಹೆಸರು ಶಂಭು. ಸೊ ನೀವೇನಾ ಗೈಡ್ ಮಾಡೋದು ನಾಳೆಲ್ಲ? ಓಕೆ. ಟೈಮ್ 3:30 ಆಗೈತಿ. ಸುಮ್ಮನೆ ಆರಾಮ್ ರೆಸ್ಟ್ ಮಾಡೋದು ಬಿಟ್ಟು ಇವ್ರು ಕೊಲಂನ ಎಕ್ಸ್ಪ್ಲೋರ್ ಮಾಡತ್ತಾರ. ಮಿಸ್ಟರ್ ಮನೋಜ್ ಆ್ಯಂಡ್ ಮಿಸ್ಟರ್ ಹಾಲೇಶ್ ಅವರು. ಫುಲ್ ಶಾಂತ ಐತಿ. ಅವನವನ ಏನು ಸೌಂಡ್ ಇಲ್ಲ, ಏನಿಲ್ಲ. ಏನಾದರೂ ಕಾಣ್ತೇನ್ರಿ? ಅಲ್ಲ ಸರ್, ಸುಮ್ಮ ಮಲ್ಕೊಳ್ಬೇಕಿಲ್ರಿ ಅಬ್ದುಲ್? ಅಲ್ಲ, ಅಬ್ದುಲ್ ಅವ್ರ ರೂಮ್ ಕೊಟ್ಟಾರ ಆರಾಮ್ ರೆಸ್ಟ್ ಮಾಡೋದು ಬಿಟ್ಟು. ಅಬ್ದುಲ್ ಅವರು ಕೊಟ್ಟಿರೋ ರೂಮ್ ನಮ್ಗೆ 2 ಗಜಪಡೆಗೆ ಸಾಕಾಗ್ತಾ ಇಲ್ಲ. ನಾವೆಲ್ಲ ಎಲ್ಲಿ ವಾಶ್ರೂಮ್ ಎಷ್ಟು 4 ಅದಾವೇನು 2 ಅದಾವ್ರಿ? ಅಲ್ಲ, ವಾಶ್ರೂಮ್ ಎಷ್ಟಿದಾವ್ರಿ? 10 ಇದಾವ, 9 ಯೂಸ್ ಮಾಡಕ್ ಆಗಲ್ಲ. कैसा लगा मेरा मजाक? ಹೌದು. ನಾನು ಹಂಗೆ ರೋಡಲ್ಲಿ ಇದ್ದಿದ್ದ ನಿಂಬೆಣ್ಣೆ ಹಚ್ಕೊಂಡೆ ಹೋಗಿದ್ದು ಬೈಕಲ್ಲೇ. ಇವರಿಬ್ರು ನನ್ನ ಮಕ್ಕಳು ನನ್ನ ಆಟ ಸಾಮಾನು ಅನ್ಕೊಂಡಿದ್ದೀರಲ್ರು, ದೆವ್ವ ಕಂಡ್ರ ನಾನು. ಪರಿಚಿ ಬಿಟ್ರೆ ಬೆಕ್ಕು ಕಣ ನಾನು. 2000 years later. ಎಲ್ಲ ಸ್ನಾನ ಅದು ಮಾಡಿ ಫ್ರೆಶ್ ಅಪ್ ಆಗಿ ಟ್ರೆಕ್ಕಿಂಗಿಗೆ ರೆಡಿ ಆಗೀವಿ. ಇಲ್ಲೇನೋ ಅಬ್ದುಲ್ ಅವರು ಟಿಫನಿಗೆ ಅರೇಂಜ್ ಮಾಡ್ಯಾರ. ನಮ್ಮ ಬಾಯ್ಸ್ ಎಲ್ಲ ಫುಲ್ ಸ್ವಲ್ಪ ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿ ಇದ್ದಾರ. ಈಗ 14 ಕಿಲೋಮೀಟರ್ಸ್, ಮೇ ಬಿ 14 ಕಿಲೋಮೀಟರ್ಸ್ ನಾವು ವಾಕ್ ಮಾಡಬೇಕು. ನಾ ಆ್ಯಕ್ಚುಲಿ ಲಾಸ್ಟ್ ಟೈಮ್ ಬಂದಿದ್ದೆ. ಲಾಸ್ಟ್ ಟೈಮ್ ಬಂದಾಗ ನಾವು ಅಲ್ಲೇ ಅಂದ್ರೆ ದೂದ್ಸಾಗರಿಂದ ಸ್ವಲ್ಪ ಹಿಂದ್ಗಡೆ ಹಿಡ್ಕೊಂಡು ಓನ್ಲಿ ಒನ್ ಸೈಡ್ 14 ಕಿಲೋಮೀಟರ್ ನಾವು ಬಂದಿದ್ವಿ. ಆದರೆ ಈಗ ಏನೈತೆ ಅಂದ್ರೆ 14 ಕಿಲೋಮೀಟರ್ ಹೋಗುತ್ತಾ 14 ಬರುತ್ತಾ 14 ವಾಕ್ ಮಾಡಬೇಕು. ಸೊ ಇದು ಹೊಸ ಚಾಲೆಂಜ್, ನೋಡೋಣ ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್. ಬರ್ರಿ. ಬಾಯ್ಸ್ ತಯಾರಾಗಿ ಟಿಫನಿಗೆ ಹೋಗ್ತಿದ್ದಾರೆ. ಏನೋ ಮಾರ್ನಿಂಗ್ ಟಿಫನ್ ಇಡ್ಲಿ ವಡ ಅಂತ, ಅದನ್ನು ತೋರಿಸ್ತೀನಿ ಬರ್ರಿ. ಇಡ್ಲಿ ಲಿಮಿಟ್ ಏನ್ರಿ ಹೆಂಗೆ? ಎರಡು ಇಡ್ಲಿ ನಮ್ಮ ವಿಕ್ರಮ್ ಅವ್ರಿಗೆ ಎಲ್ಲಿ ಸಾಕಾಗುತ್ತೆ? ನಮಗೂ ಸಾಕಾಗಲ್ಲ ಪಾಪ, ಅವ್ರಿಗಷ್ಟೇ ಯಾಕೆ. ಏನಿಲ್ಲ ಹಾಕಿವಲ್ಲ. ಇಂಥವ್ರು ಬೇಕು ನಮ್ಗೆ. ಬಿಡ್ಲಿಯಪ್ಪ, ಕೊಡಲ್ಲ ನೋಡ. ವಿಡಿಯೋ ಮಾಡಿದ್ರೆ ಕೊಡಲ್ಲ. छात्रों को राजनीति से दूर रहना चाहिए हैं? पढ़ाई लिखाई में ध्यान लगाओ, IAS बनो और देश को संभालो. ವಿಡಿಯೋ ಮಾಡಿದ್ರೆ ಕೊಡಲ್ಲ. ಇಲ್ಲ ಡಿಲೀಟ್ ಮಾಡ್ತೀನಿ. ಸೂಪರ್ ಬೈ ಡಿಲೀಟ್ ಮಾಡಿ ಬೈ. ಜೀವನದಾಗ ಜವಾರಿ ಇರಬೇಕು. ಹಾಂ, ಸನ್ಸ್ಕ್ರೀನ್ ಅದು ಇದು ಯೂಸ್ ಮಾಡಬಾರ್ದು, ಜವಾರಿ ಇರಬೇಕು. ಮತ್ತೆ ಎದಕ್ಕೆ ಕೇಳತ್ತಿದ್ಯಾ? ನಾ ಕೇಳಿಲ್ಲ. ಆನ್ ಕ್ಯಾಮ್ರಾ ಒಂದು, ಆಫ್ ಕ್ಯಾಮ್ರಾ ಒಂದು. ನೀನು ಫುಲ್ ಬಾಡಿಗೆಲ್ಲ ಹಾಕೊಂಡಿದ್ದ ಸನ್ಸ್ಕ್ರೀನ್. ನೀನು ಬರೀ ಏನೋ ಹೇಳೋದು, ಅದು ಬಾಡಿ ಲೋಷನ್. ಬಾಡಿ ಲೋಷನ್ಗೆ ಸನ್ಸ್ಕ್ರೀನ್ಗೆ ಭಾಳ ಡಿಫ್ರೆನ್ಸ್ ಐತೆ ಸರ್. ರೈತರ ಹೊಲದಾಗ ಯಾವ ಸನ್ಸ್ಕ್ರೀನ್ ಇಲ್ಲ, ಏನಿಲ್ಲ. ನೀವೆಲ್ಲ ಅಪ್ಡೇಟೆಡ್ ವರ್ಷನ್. ಜವಾರಿ ಇರ್ಬೇಕು, ಜವಾರಿ. ಜವಾರಿ ನಾವು ಹೈಬ್ರಿಡ್ ಅಪ್ಪ. ಆಯ್ತಾ ಬೈ?
ವೆಜ್ ಬಿರಿಯಾನಿ ಸರ್, ವೆಜ್ ಬಿರಿಯಾನಿ ಪಾರ್ಸಲ್ ಬಿರಿಯಾನಿ ಎಲ್ಲರಿಗೂ ಒಂದು ವಾಟರ್ ಬಾಟಲ್. ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಹೊಂಟಿವಿ ದೂದ್ಸಾಗರ್. ನಮ್ಮ ಟ್ರೆಕ್ಕಿಂಗ್ ಎಲ್ಲ ಸ್ಟಾರ್ಟ್ ಆಗೈತಿ. ಸೊ ನಾವು ಆಫ್ಟರ್ನೂನ್ ಲಂಚ್ ಅವ್ರು ಅಬ್ದುಲ್ ಅವ್ರು ಪ್ರೊವೈಡ್ ಮಾಡಿದ್ರು, ಅದನ್ನೆಲ್ಲ ಪಾರ್ಸಲ್ ತೊಗೊಂಡಿವಿ. ಇಡ್ಲಿ ತಿಂದ್ವಿ. ಅಂದ್ರೆ ಒಂದು 2 ಇಡ್ಲಿ ತಿಂದ್ವಿ. ಆಮೇಲೆ ಒಂದೊಂದು ವಾಟರ್ ಬಾಟಲ್. ಆಮೇಲೆ ಒಂದು ಸ್ವಲ್ಪ ಜನ ನಮ್ಮ ಸೀನಿಯರ್ಸ್ ಸನ್ಸ್ಕ್ರೀನ್ ಎಲ್ಲ ಹಚ್ಕೊಂಡ್ರೆ ಟ್ಯಾಗ್ ಹಾಕಿದ್ದೀವಿ. ಟ್ಯಾಗ್ ಇವಾಗ KG ಗಟ್ಟಲೆ ಹಚ್ಕೊಂಡಿದ್ದಾನೆ. ಇಲ್ಲ ನಾ ಹಚ್ಕೊಂಡಿಲ್ಲ ಸನ್ಸ್ಕ್ರೀನ್. ಆಮೇಲೆ ಸ್ನಾನ ಮಾಡಿದರೆ ಮಿಂದೆದ್ದಿದ್ದಾರೆ ಸನ್ಸ್ಕ್ರೀಮ್ ಅಲ್ಲಿ ಹೇಳೋರು ನೋಡಿ. ಈಗ ಹೆಂಗಂತಂದ್ರೆ ಫುಲ್ ಎಲ್ಲ ಹುರುಪಾಗಿದ್ದೀವಿ ನಾವು. ಅಂದ್ರೆ ಈಗ ಫುಲ್ ಆಕ್ಟಿವ್ ಇದೀವಿ ವಾಕ್ ಮಾಡೋದ್ರಾಗ. ಹೆಂಗೆ ಒಂದು 5 to 10 ಕಿಲೋಮೀಟರ್ಸ್ 100 ಮೀಟರ್ ಅಷ್ಟೇ ನಡೆದಿರೋದು. ಅದ್ರದ್ದು ಎನರ್ಜಿ ಒಂದು 5 to 10 ಕಿಲೋಮೀಟರ್ಸ್ ದಾಟ್ಲಿ. ಆಮೇಲೆ ನೆಕ್ಸ್ಟ್ ಅಪ್ಡೇಟ್ ಆಫ್ಟರ್ 5 ಕಿಲೋಮೀಟರ್. ಹೌದು. ಆ ಜಿಂಗ ಲಕ 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 ಎಲ್ಲ ಏನ್ ಮಾಡ್ತಿದ್ದೀರಾ? ಬರ್ರ 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 ಸೂಪರ್. Are you ready for the trekking? We will see half the way. How is the Josh? Nishit bro, how is the Josh? टेंशन नहीं लेने का, अपन है ना. ಓಡ್ರಿ Yes. ಮೇಲೆ ಬಾಕಿ ಮಾತೇನು ಇನ್ನೊಂದು ಅರ್ಧ ತಾಸು ಬಿಟ್ಟು ಇವ್ರ ಹಾಲತ್ ನೋಡು. ಗೈಸ್ ಏನಂತಂದ್ರೆ ಹೋಗೋಬೇಕಾದ್ರೆ 13 ಕಿಲೋಮೀಟರ್, ಬರೋಬೇಕಾದ್ರೆ 13 ಕಿಲೋಮೀಟರ್. ದೂದ್ಸಾಗರ್ ಅಷ್ಟೇ ಅಲ್ಲ, ಸ್ವಲ್ಪ ಹೋಗೋಬೇಕಾದ್ರೆ ನಡು ಸ್ವಲ್ಪ ಸಣ್ಣ ಪುಟ್ಟ ರಿವರ್ ಆಗಿರಲಿ, ಸಣ್ಣ ಹಿಂಗೆ ನೋಡೋಂಥ ಪ್ಲೇಸಸ್ ಎಲ್ಲ ಅದಾವ ಅಂತ ನಮ್ಮ ಮುಬಾರಕ್ ಬ್ರೋ ಅವರು ನಮಗೆ ಗೈಡ್ ಮಾಡತ್ತಾರ. ಇದ್ರ ನೀಚೆ ಜಾಯಂಗೆ. ಓಕೆ, ಹೋಗ್ತಾ ನಮ್ಮದು ಜರ್ನಿ ಹೆಂಗಿರ್ತೈತಿ, ಆಮೇಲೆ ನಮ್ಮ ಎಕ್ಸ್ಪೀರಿಯನ್ಸ್ ಎಲ್ಲ ಹೆಂಗಿರ್ತಾವೆ ಅನ್ನೋದು ನಿಮಗೆಲ್ಲ ತೋರಿಸ್ತೀನಿ. ಇದು ಚೆಕ್ ಪೋಸ್ಟ್ ಎಲ್ಲ ಇಲ್ಲಿ ಚೆಕ್ ಮಾಡ್ತಾರೆ. ಚೆಕ್ ಮಾಡಿಬಿಟ್ಟು ನಮಗಿಲ್ಲೇ ಅಲೌ ಮಾಡ್ತಾರೆ. ಅಂದ್ರೆ ಡ್ರೋನ್ ಆಗಿರಲಿ ಆ ಥರ ಯಾವುದೂ ಕ್ಯಾಮ್ರಾಸ್ ಎಲ್ಲ ಅಲೌಡ್ ಇರೋಂಗಿಲ್ಲ. ಸೊ ನಮ್ಮ ಬಾಯ್ಸ್ ಈಗ ಚೆಕ್ಕಿಂಗಿಗೆ ರೆಡಿ ಆಗ್ಯಾರ. ಚೆಕ್ ಮಾಡಿಬಿಟ್ಟು ಆಮೇಲೆ ನಮಗೆ ಒಳಗೆ ಬಿಡ್ತಾರೆ. ಈಗ ಚೆಕ್ಕಿಂಗ್ ನಡೀತಾ ಇದೆ. ಚೆಕ್ಕಿಂಗ್ ಆಗಿಬಿಟ್ಟು ಆಮೇಲೆ ಲೈನಾಗಿ ಹೋಗೋದು. You are expected to lose 3 kilos today. Are you ready for that? Are you ready for this challenge? ಸ್ಪಾಟ್ ಎಲ್ಲ ಚಲೋ ಐತಲ್ರಿ ಇದು. ಆದ್ರೆ ನಾವು ಲಾಸ್ಟ್ ಟೈಮ್ ಬಂದಿದ್ದು ಹಿಂಗೆ ಬಂದಿರಲಿಲ್ಲ. ಅಲ್ಲೇ ಟ್ರ್ಯಾಕ್ ಒಳಗೆ ಅಲ್ಲೇ ಇಳ್ಕೊಂಡು ಅಲ್ಲಿಂದ ನಡ್ಕೊಂಡು ಬಂದಿದ್ವಿ. ಗೈಡ್ ತೊಗೋಬೇಕಂದ್ರಿ, ಆದ್ರೆ ಗೈಡಿಗೆಲ್ಲ ನಾವು ₹1 ಪೇ ಮಾಡಿರಲಿಲ್ಲ ಹೋದ ಸರಿ. ಮನೆಯಿಂದನೇ ಎಲ್ಲ ಚಪಾತಿ ಎಲ್ಲ ತೊಗೊಂಡ್ಬಂದಿದ್ವಿ. हमको अच्छा है, रश नहीं रहेगा. थोड़ा करके रश होएगा, फिर फोटो करने के लिए तकलीफ होगी. ಇದು ಜಂಬೆಕಾಯಿ ಅಂತಾರ್ರಿ. ಜಂಬೆಕಾಯಿ ಎಲ್ಲರೂ ತಿಂತಾರೆ. ಕೋತಿಗಳು ತಿನ್ನೋದು ಹೇಳ್ರಿ. ಹತ್ತಿ ಗೈಸ್. ಯಾರು ಗೈಸ್ ನವೀನ್ ಸರ್, ಈಗ ಎಷ್ಟು ಕಿಲೋಮೀಟರ್ ಆಯ್ತು ಅರೌಂಡ್? 3.5-4 ಕಿಲೋಮೀಟರ್ ನಡೆದಿದ್ದೀವಿ. 4 ಕಿಲೋಮೀಟರ್. ಇನ್ನೂ ಫುಲ್ ಜೋಶ್ ಒಳಗಿದ್ದೇವೆ. ಇನ್ನೂ ಫುಲ್ ಜೋಶ್ ಇದೆ, ಯಾಕಂದ್ರೆ ಸಾವಕಾಶವಾಗಿ ನಡೀತಾ ಇದೀವಿ ನಾವು. ಇನ್ನು ಅಪ್ ಡೌನ್ ಎಲ್ಲ ಬಂದಿಲ್ಲ. ಇನ್ನೂ ಜೋಶ್ ಐತಿ. ಆದ್ರೆ ಮೇನ್ ಟಾಸ್ಕ್ ಏನಂದ್ರೆ ಹೋಗೋದು ಬರೋದು ಎರಡೂ 13 ಕಿಲೋಮೀಟರ್ಸ್, 14 ಕಿಲೋಮೀಟರ್ಸ್. ನೋಡೋಣ, ಫುಲ್ ಪರ್ಫೆಕ್ಟ್ ಕಿಲೋಮೀಟರ್ಸ್ ಏನು ಹೇಳತ್ತಿಲ್ಲ. ಅಷ್ಟಂತೂ 10 ಮೈಲ್ ಅಂತೂ ಐತಿ. ಇದೊಂದು ಗೂಡ್ಸ್ ಗಾಡಿ ಇದೆ, 4 ಇಂಜಿನ್ ಹಾಕಿದ್ದಾರೆ ಇದಕ್ಕೆ. ಹಿಂಗೆ ಮಾತಾಡ್ಕೊಂತ ಹೋಗತ್ತೇವಲ್ಲ ಎಲ್ಲರೂ, ಅದು ಏನು ಅನ್ಸಾತಿಲ್ಲ, ಹಿಂಗೆ ಟಯರ್ಡ್ ಅಂತ ಫೀಲ್ ಆಗತ್ತಿಲ್ಲ. ಆದರೂ ನಮ್ಮ ಬಾಯ್ಸ್ ಎಲ್ಲ ಫುಲ್ ಸ್ಟ್ರಾಂಗ್ ಇದಾರೆ ಅನ್ಸತೈತೆ ರೀ ನನಗೆ. ಇಷ್ಟು ಆ್ಯಕ್ಟಿವು, ಅದು 2 ಇಡ್ಲಿ ಮೇಲೆ. ಇದು ಬೇಕಾ, ಜೋಶ್ ಬೇಕಾ. ಆದರೂ ಒಂದು ಸ್ವಲ್ಪ ಜನ ಇನ್ನೂ ಹಿಂದೆ ಬರ್ತಿದ್ದಾರೆ. ಬಾಯ್ಸ್ ಕಮಾನ್ ಫುಲ್ ಡೌನ್ ಆಗೈತೆ ರೀ ಇವ್ರದ್ದು. ಇಡ್ಲಿ ಎಲ್ಲ ಖಾಲಿ ಆಗೈತೆ. 5 ಕಿಲೋಮೀಟರ್ ಆದ್ಮೇಲೆ ಒಂದು ಅಪ್ಡೇಟ್.
ಸೊ ಏನ್ರ ಬೋರಿಂಗ್ ಅದ ಏನ್ರ ಅನ್ಸತೈತೆ ಅಥವಾ ಫುಲ್ ಜೋಶ? ವಿ ಆರ್ ಎಂಜಾಯಿಂಗ್ ಇಟ್. ತುಂಬಾ ಚೆನ್ನಾಗಿದೆ ಸರೌಂಡಿಂಗ್. ಫುಲ್ ಇವತ್ತು ಬಿಸಿಲು ಬೇರೆ ಜಾಸ್ತಿ ಇಲ್ಲ, ನಮ್ ಲಕ್ ಇದೆ. ಸೊ ಸುಸ್ತಾಗ್ತಿಲ್ಲ ಅಷ್ಟೊಂದು, ಸೊ ಬೆವರ್ತಾ ಇಲ್ಲ. ಸೊ ಇಲ್ಲಿವರೆಗೆ ಎಂಜಾಯ್ ಮಾಡ್ತಾನೆ ಬರ್ತಾ ಇದ್ದೀವಿ. ಓಕೆ ಓಕೆ. ಮುಂದಿನ ಅಪ್ಡೇಟ್ಸ್ ಅಲ್ಲಿ ಸ್ಟಾರ್ಟಿಂಗ್ ಬರ್ಬೇಕಾದ್ರೆ ಎಲ್ಲ ನಮ್ ಗ್ಯಾಂಗ್ ಒಂದೇ ಕಡೆನೇ ಇದ್ವಿ, ಅರೌಂಡ್ 10 ಮೆಂಬರ್ಸ್. ಈಗ ಸ್ವಲ್ಪ ಜನ ಸ್ಪ್ಲಿಟ್ ಆಗ್ಬಿಟ್ರ. ಇವಾಗ ಏನ್ ಮಾಡ್ಬೇಕಂದ್ರೆ ಹಾ ಟ್ರ್ಯಾಕ್ ಸೈಡ್ ನಾವು ನಿಂತ್ಕೊಂಡು ಹಾ ಇದು ಮಾಡ್ಬೇಕು, ಶಾರುಖ್ ಖಾನ್ ಇಂದು ಪೋಸ್. ಅಚ್ಚಾ, ಅದು ನಮ್ದು ಮುಂದಿನ ಪ್ಲಾನ್ ಇದೆ. ಅದಕ್ಕೆ ಇವಾಗ ಇಲ್ಲಿ ಮಾಡೋಣ. ಶಾರುಖ್ ಖಾನ್ ಬರ್ತಾನೀಗ ಟ್ರ್ಯಾಕ್ ಒಳಗ. ಶಾರುಖ್ ಖಾನ್, ಹೌದು, ಶಾರುಖ್ ಖಾನ್ 10 ಜನ ಬರ್ತಾರೆ. ಶಾರುಖ್ ಖಾನ್ 10 ಶಾರುಖ್ ಖಾನ್ಗಳನ್ನ ನಿಮ್ಗೆ ಒಂದ ಪ್ಲೇಸ್ ಒಳಗೆ ತೋರಿಸ್ತೀವಿ ನಾವು. ಹೌದು, ಎಲ್ಲೂ ನೋಡಿರ್ಲಿಲ್ಲ, ಎಲ್ಲೂ ನೋಡಿಲ್ಲ, ಹೊಳ್ಳಿ ನೋಡಂಗೂ ಇಲ್ಲ ಅಂತ ಶಾರುಖ್ ಖಾನ್ ನಿಮ್ಗೆ ಒಂದ ಪ್ಲೇಸ್ನ ತೋರಿಸ್ತೇವೆ. ಇವಾಗ ಟ್ರ್ಯಾಕ್ ಎಲ್ಲ ಕಂಪ್ಲೀಟ್ ಆಯ್ತು. ಈಗ ನೆಕ್ಸ್ಟ್ ಈ ತರ ಒಂದು ರೋಡ್ ಐತಿ. ಟ್ರ್ಯಾಕ್ ಮ್ಯಾಗ ನಡ್ಕೊಂಬರೋದು ಎಲ್ಲ ಕಂಪ್ಲೀಟ್ ಆಯ್ತು. ಅದು ಕಂಪ್ಲೀಟ್ ಮಾಡಿ ಈಗ ಈ ಥರ ಒಂದು ರೋಡ್ ಐತಿ. ಈ ಥರ ರೋಡ್ ಒಳಗೆ ನಡ್ಕೊಂಡು ಹೊಂಟೀವಿ. ಟ್ರ್ಯಾಕ್ ಮ್ಯಾಗ ನಡ್ಕೊಂಬರೋದು ಅರೌಂಡ್ ಒಂದು 3 ಕಿಲೋಮೀಟರ್ಸ್ ಇತ್ತು ಅಷ್ಟೇ, ಅದೇನು ಜಾಸ್ತಿ ಇರಲಿಲ್ಲ. ಇದು ನಡೆಯೋದು ಅಷ್ಟೇನು ದೂರ ಇಲ್ಲ ಅಂತ ಅನಿಸ್ತೈತಿ. ನಮಗೇನು ಟಯರ್ಡ್ ಅಂತೇನು ಅನ್ಸಾತಿಲ್ಲ, ಕಾಮಿಡಿ ಮಾಡ್ಕೊಂಡು ಮಜಾ ಮಾಡ್ಕೊಂಡು ಹೊಂಟೀವಿ. ಸೊ ಇವಾಗ ಒಂಥರ ಅದು ಟ್ರೀಸ್ ಎಲ್ಲ ಕವರ್ ಆಗಿದ್ವು. ನಿಶಿತ್ ಬ್ರೋ, ಹೆಂಗೆ ಅನಿಸ್ತಿದೆ ಎಕ್ಸ್ಪೀರಿಯನ್ಸ್? ಎಕ್ಸ್ಪೀರಿಯನ್ಸ್ ಅಷ್ಟೇ. ಹಾಂ, ಎಕ್ಸ್ಪೀರಿಯನ್ಸ್ ಥರ ಆಯ್ತು. ಹೆಂಗೆ ಆದರೂ ಫುಲ್ ಆ್ಯಕ್ಟಿವ್ ಇದ್ದೀರಿ, ಆ್ಯಕ್ಟಿವ್ ಥರ ಅನ್ನಿಸ್ತಿದ್ದೀರಿ ನಮಗೆ. ಬಿಗಿನರ್ ಅಲ್ಲ? ಅದೇ ಅದೇ ಅದೇ, ಸ್ಟ್ರೀಮ್ ಬಿಗಿನರ್. ಗೈಸ್ ಇವಾಗ ಅರೌಂಡ್ ಒಂದು 7 ಕಿಲೋಮೀಟರ್ ಕಂಪ್ಲೀಟ್ ಆಯ್ತು. 7 ಕಿಲೋಮೀಟರ್ ಆದಮೇಲೆ ಒಂದು ಸ್ಮಾಲ್ ರಿಫ್ರೆಶ್ಮೆಂಟ್. ಬರ್ರಿ ನಮ್ಮ ಬಾಯ್ಸ್ ಎಲ್ಲ ಹೆಂಗೆ ಕುಂತಾರೆ ನೋಡಿ. ಇವಾಗ ಇದು ಇದ್ವಿ ರೀ, ಡೇಟ್ಸ್ ಇಂದು ಮತ್ತೆ ಚಿಕ್ಕಿದು ಮಸ್ತ್ ಇದೆ. ಈ ಒಂದು 10 ಕಿಲೋಮೀಟರ್ ನಡೆದಿದೆ ಇದುವರೆಗೂ. ಇದು ತಿನ್ನಕ್ ಬಹಳ ಸುಖ ಅನ್ಸ್ತು. ಇಲ್ಲೂ ಸ್ವಲ್ಪ ಇದು ಸಿಗ್ತವೆ, ಆಮ್ಲೆಟ್ ಮತ್ತೆ ಮ್ಯಾಗಿ ಎಲ್ಲ, ಚಾಯ್ ಎಲ್ಲ ಮಸ್ತ್ ಇದೆ ಜಾಗ. ಈಗ ಬರೋಬೇಕಾದ್ರೂ ಆ ಥರ ಇತ್ತು ಸೀನು. ಆ ಥರ ಇದು ಗೆರಿ ಐತಿ. ಈ ಕಡೆ ನಮ್ದು 14 ಕಿಲೋಮೀಟರ್, ಈ ಕಡೆ ಅವ್ರದ್ದು. ಈ ಕಡೆಯಿಂದ ನಾವು ಆ ಕಡೆ ಹೋಗಕ್ ಬರಕ್ಕಿಲ್ಲ. ಅದು ಅವ್ರು ಆ ಕಡೆಯಿಂದ ಈ ಕಡೆ ಬರ್ಬೋದು, ಯಾಕಂದ್ರೆ ಅವ್ರು ನಮ್ಮವ್ರು ಆಗ್ತಾರ ಅವಾಗ. ಟ್ವಿಸ್ಟ್ ಇದು. ಅವ್ರು ಮಾರ್ನಿಂಗ್ ಅಲ್ಲೇ 3 ದಾರಿ ಕೂಡ್ದಾಗ ಒಂದು ಕಾಯಿ ಇಟ್ಟಿದ್ರ, ಆ ಕಾಯಿ ದಾಟಿ ಹಿಂಗ್ ಮಾಡತ್ತಾರ. ಟೊಮ್ಯಾಟೊ ಟೊಮ್ಯಾಟೊ, ಟೀ ಚಾಯ್. ಗೈಸ್ ಓನ್ಲಿ 3 ಕಿಲೋಮೀಟರ್ಸ್. ನಮ್ಮ ಬಾಯ್ಸ್ ಫುಲ್ ಆ್ಯಕ್ಟಿವ್ಲಿ ಹೋಗ್ತಿದ್ದಾರೆ ನೋಡ್ರಿ ಇಲ್ಲೇ. निशित ब्रो, कम ऑन, हाउ इज द जोश? बंद करो हाथ जोड़ के मैं मोदी साहब से गुजारिश करता हूँ. यस यस, ಫುಲ್ ಆ್ಯಕ್ಟಿವ್ ಇದಾರೆ ಅವ್ರು. ನಾವು ನಾರ್ಮಲ್ ಇದ್ದವ್ರಿಗೆ ಒಂದೊಂದು ಸರಿ ಸಾಕಾಗ್ತೈತಿ. ನೋಡ್ರಿ ಅವ್ರು ಫುಲ್ ಆ್ಯಕ್ಟಿವ್ಲಿ ಹೆಂಗೆ ಹೋಗತ್ತಾರ ನೋಡ್ರಿ ಇಲ್ಲೇ. ಇಂಥ ಅವನವನ ಮಜಾ ಎಲ್ಲಿ ಸಿಗ್ತೈತಿ ನಿಮ್ಗೆ? ನವೀನ್ ಸರ್, ಸೊ ಫೈನಲಿ 3 ಕಿಲೋಮೀಟರ್ಸ್, but the energy is still rocking. ಯಸ್. ಅದಕ್ಕೆಲ್ಲ ಯಾರು ಕಾರಣ? ನಿಶಿತ್ ರಾಯ್. ಯಸ್, ನಿಶಿತ್ ರಾಯ್ ಅವ್ರಿಗೆ, ನಿಶಿತ್ ರಾಯ್ ಅವ್ರಿಗೆ ಯೂಟ್ಯೂಬರ್ ಅನ್ಸಬ್ಸ್ಕ್ರೈಬ್ ಮಾಡಿ. ಬಾಷ್ ಫ್ಯಾಮಿಲಿ ಏನಂತ ಯೂಟ್ಯೂಬರ್ನ ಅನ್ಸಬ್ಸ್ಕ್ರೈಬ್ ಮಾಡಿ ಅಂತ ವಾಯ್ಸ್ ಕೇಳಿ. ಓ ವರುಣ್ ಬ್ರೋ, ಎಸ್, ಟ್ರೆಕ್ಕಿಂಗ್ ಎಲ್ಲ ಹೆಂಗೈತಿ? ಸೊ ಹೆಂಗ್ ಅನ್ಸಾತೈತಿ ನಿಮ್ಗೆ? ಟ್ರೆಕ್ಕಿಂಗ್ ಎಲ್ಲ ಚೆನ್ನಾಗಿದೆ.
ಬಟ್ ಡೈಲಿ ಯಾರಾದ್ರೂ ಫಿಸಿಕಲ್ ಆಕ್ಟಿವಿಟೀಸ್ ಇದ್ರೆ ಆರಾಮಾಗಿ ಟ್ರೆಕ್ಕಿಂಗ್ ಮಾಡ್ಬೋದು. ಐ ವುಡ್ ರೇಟ್ ಲೆಸ್ ದನ್ ಮಾಡ್ರೇಟ್. ಸೊ ಸೆಕ್ಸಿ ನಿಯರ್ ಇನ್ ಟು ಈಸಿ. ಸೊ ಆರಾಮಾಗಿ ಬನ್ನಿ, ಟ್ರೆಕ್ಕಿಂಗ್ ಮಾಡಿ, ಎಕ್ಸ್ಪೀರಿಯನ್ಸ್ ಮಾಡಿ. ನಿಶಿತ್ ಬ್ರೋ, ಬಿಗಿನರ್ ರಿಯಲಿಸ್ಟಿಕ್ ಫೀಡ್ಬ್ಯಾಕ್ ಕೊಡ್ಲಿಕ್ಕೆ ಆಗಲ್ಲ ಈ ವಿಡಿಯೋ ಅಲ್ಲಿ. ಬಿಗಿನರ್ ಅಂತಲ್ಲ, ಅವ್ರು ಫುಲ್ ಹೆಂಗಿದಾರ ಅಂದ್ರೆ ಎಲ್ಲಾರ್ಕಿನ್ನ ಆಕ್ಟಿವ್ ಇವರೇ ಇದಾರ. ಆದ್ರೆ ಅವ್ರು ಹಂಗ ಅನ್ಕೊಳತಾರ ನೋಡ್ರಿ, ಇಷ್ಟೆಲ್ಲ ಆಕ್ಟಿವ್ಲಿ ಯಾರು ಅಡ್ಡಾಡ್ತಾರ. ಈ ತರ ಹರಿಯೋ ನೀರಿನ ಸೌಂಡ್, ಈ ತರ ಗಿಡಗಳ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್. ಕಮಾನ್ ಬಾಸ್, ಕಮಾನ್. ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದ. ನೋಡ್ರಿ ಹೋಗ್ಲಿಕ್ಕೆ ಮನಸ್ಸುಂಟು, ಹೋಗ್ಲಿಕ್ಕೆ ಮನಸ್ಸುಂಟು, ನೀವು ದಾರಿ ಮಾಡಿ ಕೊಡ್ಬೇಕು. ಇದಲ್ಲ ಈ ದಾರಿ. ನಮ್ ಬಾಯ್ಸ್ ಇಲ್ಲೇ ವೇಟ್ ಮಾಡತ್ತಾರ. மனிதர் உணர்ந்து கொள்ள இது மனித காதல் அல்ல, ಬಂದ್ರು அதையும் தாண்டி புனிதமானது. ಸೇವ್ ವಾಟರ್, ಡ್ರಿಂಕ್ ಬಿಯರ್. महाबळेश्वर आएगा ना 101 ट्रिक. हरिहरगढ़ सुनेगा? हमारे यहाँ पुरंदर है, शिवनेरी है, सिंहगढ़ है. हमारे यहाँ 20 किला है टोटल शिवाजी महाराज का. छत्रपति शिवाजी महाराज की जय. हाईएस्ट साउंड था 4 करोड़ का. ಪುಣೆ ಬಾಯ್ಸಿಗೆ ಮಾತಾಡ್ಸ್ಕೊಂಡು ಪ್ಲೇಸಸ್ ಬಗ್ಗೆ ಕೇಳ್ಕೊಂಡು ಮಜಾ ಮಾಡ್ಕೊಂತ ಹೊಂಟೇವಿ. ಗೈಸ್, ನಾವು ಒಂದು ಸ್ಪಾಟಿಗೆ ರೀಚ್ ಆದ್ವಿ. ಫಸ್ಟ್ ಇಲ್ಲಿಂದ ನೋಡ್ಬೋದು, ಇಲ್ಲಿಂದ ಒಂದು ವ್ಯೂ ಐತಿ. ಇಲ್ಲಿಂದ ಆದ್ರೆ ಮಂಕೀಸಿನ ಕಾಟ್ ಭಾಳ ಐತಿ. ಇಲ್ಲಿಂದ ನಡ್ಕೊಂಡ್ ಬಂದ್ವಿ ನಾವು. ನಡ್ಕೊಂಬಂದು ನೋಡ್ರಿ, ಇಲ್ಲಿಂದ ನೀವು ಸ್ಪಾಟ್ ನೋಡ್ಬೋದು. ಸ್ಪಾಟ್ ಅಂತಂದ್ರೆ ಮೇಲಿಂದ ದೂದ್ ಸಾಗರ್ ನೀರು ಬೀಳ್ತಿದೆ ಅಲ್ಲ, ಅದನ್ನ ಸ್ಪಾಟ್ ನೀವು ನೋಡ್ಬೋದು. ಸೊ ಅಲ್ಲಿ ಹೋಗ್ಬಿಟ್ಟು ನಿಮ್ಗೆ ವ್ಯೂ ತೋರಿಸ್ತೀನಿ. भैया नेक्स्ट प्लान क्या है? 15-20 मिनट लगता है जाने के लिए. 15-20 मिनट लगेगा? थोड़ा इधर थोड़ा ये. अच्छा जाएंगे, चलो. ವಿಕ್ರಮ್ ಬ್ರೋ, ಹೆಂಗೈತಿ ವ್ಯೂ ಎಲ್ಲ? ಇಷ್ಟೆಲ್ಲ ನಡ್ಕೊಂಡ್ ಬಂದ್ರು ವರ್ತ್. ಮಸ್ತ್ ಐತ್ರಿ. ಇಲ್ಲಿಂದ ಮೇನ್ ವ್ಯೂ ನೋಡ್ಬೇಕಂತಂದ್ರೆ 20 ಮಿನಿಟ್ಸ್ ಆಗ್ತೈತಿ. ಬರ್ರಿ ಈಗ 20 ಮಿನಿಟ್ಸ್ ಈ ತರ ವಾಕ್ ಮಾಡ್ಕೊಂಡು ಹೋಗೋಣ. ನೋಡ್ರಿ ಈ ತರ ಹೌಸ್ ಎಲ್ಲ ಐತಿಲ್ಲ ನೋಡ್ಬೋದು. ಇಲ್ಲೇ ರೈಲ್ವೆ ಟ್ರ್ಯಾಕ್ ಎಲ್ಲ ಇಲ್ಲೇ ನಿಯರ್ ಬೈ ಐತಿ. ಸೊ ಟ್ರೈನ್ ಸೌಂಡು ಫುಲ್ ಕ್ಲಿಯರ್ ಕೇಳಿಸ್ತೈತಿ. ಅದ್ರ ಜೊತೆಗೆ ಇದು ವಾಟರ್ ಸೌಂಡ್ ಈ ಥರ ಎಲ್ಲ ಹತ್ಕೊಂಡು ಹೋಗ್ಬೇಕು. ನೋಡ್ರಿ ನಮ್ಮ ನವೀನ್ ಬ್ರೋ ಮತ್ತು ವಿಕ್ರಮ್ ಬ್ರೋ ಎಷ್ಟು ಎನರ್ಜೆಟಿಕ್ ಆಗಿ ಫುಲ್ ಇನ್ನೂ ಹಂಗೆ ಅದಾರ. ಫುಲ್ ಜವಾರಿ ಆಗ್ಬಿಟ್ಟಾರ ಅವರು ನವೀನ್ ಸರ್. ಲಾಸ್ಟ್ ಟೈಮ್ ಬಂದಾಗ ಈ ಥರ ಎಲ್ಲ ಎಕ್ಸ್ಪೀರಿಯನ್ಸ್ ಆಗಿರಲಿಲ್ಲ. ಈ ಥರ ಒಳ್ಳೆ ಗ್ಯಾಂಗ್, ಒಳ್ಳೆ ಎಕ್ಸ್ಪೀರಿಯನ್ಸ್, ಒಳ್ಳೆ ಸ್ಪಾಟ್, ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್. ಸಾವಿರ ಸಲ ಪಡ್ಕೊಂಡೆ ಈ ಟ್ರೆಕ್ಕಿಂಗು ಗೀಕಿಂಗು ಏನು ಬೇಡ ಅಂತ. ಆ ಕಡೆಯಿಂದ ಹೋಗಿ ಕೇಳಲಿಲ್ಲ ನನ್ನ ಮಾತಾ. ಕರ್ಕೊಂಬಂದೇವೆ ಕಾಡಿಗೆ ನಮ್ಮ ಪ್ರಾಣ ಹಿಂಡಕ್ಕೆ. ಇದ್ರ ಬದಲು ಯಾವುದಾದ್ರೂ ಊಟಿಗೋ ಬೀಚ್ಗೋ ಹೋಗಿದ್ದಿದ್ರೆ ಆಯ್ತಿತ್ತು. ನಾವಿದ್ದೇವೆ ದೂದ್ ಸಾಗರ್.
ಅದು ನಾವು ಲಾಸ್ಟ್ ಟೈಮ್ ಬಂದಾಗಲ್ಲೇ ಮೇಲ್ಗಡೆ ಇದ್ವಿ, ಮೇಲೆ ಇದ್ವಿ. ಈ ಸರಿ ಡೌನ್ ಬಂದೇವಿ. ಇದೇ ಒಂಥರ ಮಸ್ತ್ ಐತೆ. ಅಷ್ಟೆಲ್ಲ ಟ್ರಕ್ ಮಾಡ್ಕೊಂಡು ಬಂದೇವಿ, ಇದೇನು ದೊಡ್ಡ ಮಾತಲ್ಲ. ಬರ್ರಿ. ಸೊ ಈ ಥರ ಸ್ವಲ್ಪ ರಿಸ್ಕ್ ತಗೋಬೇಕು. ವಾಯ್ಸ್ ಹೋಗಿ. ಎಸ್ ನವೀನ್ ಸರ್, ಕಮೋನ್. ಈ ಥರ ಒಂದು ಸ್ಟ್ರಗಲ್ ಬೇಕು ನಮಗೆ. ಒಂದು ವ್ಯೂ ನೋಡ್ಬೇಕಂದ್ರೆ ಎಷ್ಟು ಕಷ್ಟಪಡ್ತಾರೆ ನೋಡ್ರಿ ಹುಡುಗರು. ಸ್ಲೋ ನವೀನ್ ಸರ್. ಬಾಯ್ಸ್ ಹೆಂಗೈತಿ ವ್ಯೂ ಎಲ್ಲ ಹೆಂಗೈತಿ? ಮಸ್ತ್ ಅದ. ಹಿಂದೆ ಒಮ್ಮೆ ನೋಡ್ರಿ, ಶಾಕ್ ಆಗ್ತೀರಾ. ಇದೇ ದೂದ್ ಸಾಗರ್. ಒಮ್ಮೆ ನಮ್ಮ ನ್ಯೂ ಇಯರ್ಗೆ ದೂದ್ ಸಾಗರ್ ತೋರ್ಸಪ್ಪ ಶಂಭು. ಅಲ್ಟಿಮೇಟ್ ಅಲ್ಲಿ ನೆಕ್ಸ್ಟ್ ಲೆವೆಲ್. ಸೊ ಈಸ್ ಇಟ್ ವರ್ಕ್? ನೋಡ್ರಿ ಇಲ್ಲೇ ದೂದ್ ಸಾಗರ್. फिर सैर चला उड़ के छोड़ा है जहान नीचे, मैं तुम्हारे अब हूँ हवाले। अब दूर दूर लोग बाग मीलों दूर ये वादियाँ, फिर धुआं धुआं तन्हर बदली चली आती है छूने। पर कोई बदली कभी कहीं कर दे तन गीला, ये भी ना हो। किसी मंजर पर मैं रुका नहीं, कभी खुद से भी मैं मिला नहीं। ये गिला तो है मैं खफा नहीं। शहर एक से गांव, एक से लोग, एक से नाम, एक मिट्टी जैसे सपने ये किताबी पलकों से झाड़ा फिर आ जाते हैं। ನವೀನ್ ಸರ್, ವರ್ತ್ ಇಟ್. ಇದಕ್ಕಿಂತ ಏನು ಹೇಳಕ್ಕಾಗಲ್ಲ. ಸ್ವರ್ಗ. ವರ್ಕ್ ಫ್ರಮ್ ಪಾಲ್ಸ್ ಕೊಟ್ರಿ ಮಾಡ್ತೀರಿ? ಪಕ್ಕ ಮಾಡ್ತೀನಿ. 100% ಇಲ್ಲೇ ಕೂತಿರ್ತೀನಿ ನೋಡಿ. ಹಿಂಗ್ ಮಾಡ್ಬೋದು, ಹಿಂಗ್ ನೀರ್ ಎರ್ಸ್ಬೋದು, ಹಿಂಗ್ ಮಾಡ್ಬೋದು. ಸೊ ವರ್ಕ್ ಫ್ರಮ್ ದೂದ್ ಸಾಗರ್ ರೆಡಿ ಇದೀರಿ? ವರ್ಕ್ ಫ್ರಮ್ ದೂದ್ ಸಾಗರ್ ಅಬ್ಸಲ್ಯೂಟ್ಲಿ ರೆಡಿ. ಇಲ್ಲ. कभी डाल डाल कभी पात पात मेरे साथ साथ फिर दर गलिए। कभी सहरा कभी सावन बनू रावण जीव मर मर के। कभी डाल डाल कभी पात पात, कभी दिन है रात कभी दिन दिन है। क्या सच क्या माया है दाता। उधर है क्या? उधर ಬರಬೇಕಾಗಿರೋ ಜೋಶ್ ಹೋಗ್ಬೇಕಾದ್ರೆ ಐತೋ ಏನಿಲ್ಲ, ನೀವೇ ಡಿಸೈಡ್ ಮಾಡ್ರಿ. ಅಲ್ಲ ಎಲ್ಲಿ ಹೋದ್ರ ಅವ್ರು? ಯಾವನಿಗೆ ಗೊತ್ತು. ಅದು 2 ರೋಡ್ ಹಿಂಗ್ ಬಂತ, ನಾವ್ ಹಿಂಗ್ ಬಂದ್ವಿ. ಹಿಂಗ್ ಬಂದು ತಪ್ಪಿಸ್ಕೊಂಡ್ವಿ ನಾವು. ಅವಾಗ ಹಿಂಗ್ ಹೋಗಿರ್ಬೋದು. ಹಿಂಗ್ ಹೋಗಿರೋದಂತೂ ಸಿಗಾಕೆ ಇಲ್ಲ ಬಿಡು. ಇವಾಗ ಟಯರ್ಡ್ ಫೇಸಸ್. ಪಲಾವ್ ಹೆಂಗ ಅನ್ಸತೈತಿ ಈಗ? ಹಸು ಆದ್ರೂ ನಾರ್ಮಲ್. ಒಂದು ಒಳ್ಳೆ ಪ್ಲೇಸ್ ಹುಡ್ಕ್ಯಾರ ಊಟ ಮಾಡಕ್. ನಾವು ಇನ್ನೂ ಏನು ಬೇಕು, ಇಂಥ ಜಂಗಲ್ದಾಗ ಕೆಳಗೆ ಕುತ್ಕೊಂಡು ಊಟ ಮಾಡೋದು ಮಜಾನ ಬೇರೆ. ಅಂತೀನಲ್ಲ ನೀನು. Shambhu is next level, but if it is like food is not my issue. Food is my issue. Tired faces. Naveen sir, how is the Josh? Super fine. ಬರೀ ಮೇಲೆ ಅಷ್ಟಲ್ಲ, ಮೇಲೆ ಕೆಳಗೆ ಎಲ್ಲ ಕಡೆ.
ಈಗ ಅರೌಂಡ್ ಎಷ್ಟು ಕಿಲೋಮೀಟರ್? ಒಂದು 5 ಕಿಲೋಮೀಟರ್ ನಡ್ಕೊಂಡ್ ಬಂದ್ವಿ ಅಲ್ಲ? 7 ಆಗಿರ್ಬೋದ್ಲೆ. 5 ಕಿಲೋಮೀಟರ್ ನಡ್ಕೊಂಡ್ ಬಂದ್ವಿ. ನಡ್ಕೊಂಬಂದು ಫುಲ್ ಟಯರ್ಡ್ ಆಗೈತಿ. ಸ್ವಲ್ಪ ರೆಸ್ಟ್ ಮಾಡತ್ತೀವಿ. ನಮ್ದು ಟೋಟಲ್ I want to meditate like a sage. Do. You are free to do whatever you want. gather the forest energy. I could get some enlightenment. Go back in time. Yeah, and say no to no. ಅವನು ಎಷ್ಟು ಬೈಕೊಂತಿದ್ದಾನೆ ಗೊತ್ತಾ ನನ್ನ ಈ ನನ್ನ ಮಗ ಬಂದು ನನ್ನನ್ನು ಯಾಮಾರಿಸ್ಬಿಟ್ನಲ್ಲ ಇವನು. ಯಾರಿಗೂ ಇಲ್ಲಿ ಹೂ ಅಂದಿರಲಿಲ್ಲ. ನನಗ ನಗಿ ಬರತೈತಿ ಅವನು ನೀವು ಇವನ್ಗೆ ಹೂ ಅಂದು ಬಾಯಿಗೆ ಬರ್ತೀನಿ ಇಲ್ಲಿ ಅಂತ. ಅಲ್ಲ ನೀವು ಎಷ್ಟು ಸ್ಪೀಡ್ ಹೋಗ್ತೀರಿ? ಅರ್ಧ ಗಂಟೆ ಮೇಲೆ ಬಂದು ದೂದ್ ಸಾಗರ್ ಟ್ರೆಕ್ಕಿಂಗ್ನ ನಾವು ಕಂಪ್ಲೀಟ್ ಮಾಡಿದ್ವಿ. ಸೊ ಏನಿತ್ತು ಅಂತಂದ್ರೆ ಸ್ಟಾರ್ಟಿಂಗ್ ಹೋಗೋಬೇಕಾದ್ರೆ ಜೋಶ್ ಹೆಂಗಿತ್ತಲ್ಲ ಅದು ಸೇಮ್ ಜೋಶ್ನ ಈಗೂ ಐತಿ. ಆದ್ರೆ ಎಲ್ಲರಿಗೂ ಇಲ್ಲ. ಒಂದು ಹೆಂಗೋಗಿತ್ತು ಹೋಗೋಬೇಕಾದ್ರೆ ಎಲ್ಲರೂ ಒಂದು ಟೀಮ್ ಒಳಗೆ ಹೋದ್ವಿ. ಒಂದು ಲೆವೆಲ್ವರೆಗೂ ಎಲ್ಲರೂ ಒಟ್ಟಿಗೆ ಹೋದ್ವಿ. ಆಮೇಲೆ ಸ್ಪ್ಲಿಟ್ ಆಗ್ತಾ ಬಂದರು. ಅದು ನಾವಿಬ್ಬರು ಏನದಲ್ಲ ಈಗ ಜಸ್ಟ್ ರೀಚ್ ಆದ್ವಿ ನಾವು. ಸೊ ಏನಪ್ಪ ಅಂತಂದ್ರೆ ಇದು ಒಂಥರ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್. ನಾನು ಅನ್ಕೊಂಡಿದ್ದೆ ಹಂಗೆ ನಾರ್ಮಲಾಗಿ ಆಗ್ಬೋದು ಅಂತ ನಾನು ಅನ್ಕೊಂಡಿದ್ದೆ. ಆದ್ರೆ ನೆಕ್ಸ್ಟ್ ಲೆವೆಲ್ ಮಜಾ ಬಂತು. ಬಂದಿಲ್ಲ. ಇನ್ನೂ 3 ಮೆಂಬರ್ಸ್ ಹಿಂದ್ಗಡೆ ಇದ್ದಾರೆ. ಅವ್ರ ಗೈಸ್ ಫೈನಲಿ ವಿ ಡಿಡ್ ಇಟ್. ಸೊ ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ದೂದ್ಸಾಗರ್ ಮಸ್ತ್ ಇತ್ತು. ಬರೋ ರೂಟ್ ಅಂತೂ ಜೀವನದಲ್ಲಿ ಯಾವತ್ತೂ ಮರೆಯಂಗೆ ಇಲ್ಲ. ಅಲ್ಲ ಹೆಂಗ ಟಯರ್ಡ್ ಆ ಜೋಶ್ ಇನ್ನೂ ಐತಾ? ಹೆಂಗ ಸೂಪರ್ ಇದೆ. ಇನ್ನೂ ಜೋಶ್ ಐತಿ. ಸತಿ ಹೋಗಿ ಬರ್ಬೋದು. ಟೋಟಲ್ ಎಷ್ಟು ಅವರ್ ಆಯ್ತು ಈಗ ನಾವು ಹೋಗಿ ಬಂದಿದ್ದು? ಟೋಟಲ್ ಎಷ್ಟು ಅವರ್ ಆಯ್ತು ಅಂದ್ರೆ ಅಪ್ರಾಕ್ಸಿಮೇಟ್ಲಿ ನಾವು ತಗೊಂಡಿವಿ 4, 8, 9 ತಾಸು. 9 ತಾಸು 15 ನಿಮಿಷ. ಸೊ ಬ್ರೋ ಹೆಂಗಿತ್ತು ಬ್ರೋ ಎಕ್ಸ್ಪೀರಿಯನ್ಸ್? ಸೊ ಫುಲ್ ಆಕ್ಟಿವ್ ಆಗಿ ಇಷ್ಟೆಲ್ಲ ನೀವು ಚಾಲೆಂಜ್ ಆಗಿ ತೊಗೊಂಡಿದ್ದು ಕಂಪ್ಲೀಟ್ ಮಾಡಿರಿ. ಹೆಂಗೆ ಅನಿಸ್ತು ನಿಮ್ಗೆ? ಎಕ್ಸ್ಪೀರಿಯನ್ಸ್